ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಂಜಲಿ ಸಿರಿಗೆರೆ. ಇವತ್ತಿನ ಈ ವಿಡಿಯೋ ವಿಷಯ ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಸರಿ ಹಾಕಿದ್ದೆ. ಈ ಕಲ್ಬಂಡೆ ಜಮೀನಿಂದ ಒಂದು 9 ಎಕರೆ 30 ಗುಂಟೆ ಕಲ್ಬಂಡೆ ಜಮೀನಿಂದು ಒಂದು ವಿಡಿಯೋ ಹಾಕಿದ್ದೆ. ಅವಾಗ ಇದು ಸ್ವಲ್ಪ ರೋಡು ಕ್ಲಿಯರ್ ಇದ್ದಿಲ್ಲ. ಈಗ ನಿಮಗೆ ಇದೆಲ್ಲ ಏನು ತೋರಿಸಿದ್ರೆ ಇದೆಲ್ಲ ಈ ಜಮೀನು ಒಳಗಡೆ ಹೋಗಲಿಕ್ಕೆ ಇರ್ತಕ್ಕಂಥ ರೋಡು ಸ್ನೇಹಿತರೆ. ಇದೇನೀಗ ನಾನು ಇದು ತೋರಿಸಿದ್ರಲ್ಲ, ಇದು ಸ್ಕೂಲು, ಈ ಕಾಂಪೌಂಡು, ಆ ವಾಟರ್ ಟ್ಯಾಂಕ್ ಕಾಣುತ್ತಲ್ಲ, ವಾಟರ್ ಟ್ಯಾಂಕು ನಿಮಗೆಲ್ಲನೂ ಇನ್ಕ್ಲೂಡ್ ಆಗಿ ಬರುತ್ತೆ. ಇದು 9 ಎಕರೆ 30 ಗುಂಟೆ. ಲೊಕೇಶನ್ ಬಂದು ಕಲ್ಬಂಡೆ, ಲೋಕಿಕೆರೆ ಟು ದಾವಣಗೆರೆಗೆ ಹೋಗೋ ರೋಡಲ್ಲಿ, ದಾವಣಗೆರೆ ಟು ಲೋಕಿಕೆರೆಗೆ ಹೋಗೋ ರೋಡಲ್ಲಿ ಕಲ್ಬಂಡೆ ಅಂತೇಳಿ ಊರ ಹೆಸರು. ಇಲ್ಲಿ ಬರ್ತದೆ 9 ಎಕರೆ 30 ಗುಂಟೆ ಜಮೀನು. ಅದೇನು ತೋರಿಸ್ತಾ ಇದ್ದೀನಲ್ಲ ಅದೇ ನಿಮಗೆ ಮೇನ್ ರೋಡು. ಮೇನ್ ರೋಡ್ ಪಕ್ಕದಿಂದನೇ ಈ ಜಮೀನು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಿಮಗೆ ಬರುತ್ತೆ 9 ಎಕರೆ 30 ಗುಂಟೆ ಟೋಟಲ್ ಜಮೀನು. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಅಂಥ ಸ್ನೇಹಿತರು ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಮಸ್ತೆ ಸ್ನೇಹಿತರೆ. ಇದು ದಾವಣಗೆರೆಯಿಂದ ಬರ್ತಕ್ಕಂಥ ರೋಡ್. ಇದು ದಾವಣಗೆರೆಯಿಂದ ಲೋಕಿಕೆರೆಗೆ ಹೋಗುತ್ತೆ ರೋಡ್. ಇದು ಈ ಜಮೀನು ಊರ ಪಕ್ಕನೇ ಬರುತ್ತೆ, ಕಲ್ಬಂಡೆ ಊರ ಪಕ್ಕನೇ ಬರುತ್ತೆ. ಇದು ಮಲ್ಟಿಪರ್ಪಸ್ ಜಮೀನು, ಲೇಔಟ್ ಮಾಡೋಕ್ಕೆ, ರೆಸಾರ್ಟ್ ಮಾಡಲಿಕ್ಕೆ, ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಲಿಕ್ಕೋಸ್ಕರ ಜಮೀನು ಸೂಕ್ತವಾದ ಜಮೀನು. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಲ್ಲಿ ನಂಬರ್ ಬರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ. ನಮಸ್ತೆ ಸ್ನೇಹಿತರೆ. ಲೊಕೇಶನ್ ಬಂದು ಕಲ್ಬಂಡೆ, ದಾವಣಗೆರೆ ಹತ್ತಿರ, ದಾವಣಗೆರೆಯಿಂದ 10 ಕಿಲೋಮೀಟರ್ ಆಗುತ್ತೆ. 9 ಎಕರೆ 30 ಗುಂಟೆ ಜಮೀನು.